ಏನಿಲ್ಲ. ಆ ಇವರು ಚಾನಲ್ ನೋಡಿದ ತಕ್ಷಣ ಒಂದ್ 15 ದಿನ ಒಳಗಡೆ ಎಲ್ಲ ಖಾಲಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮಸ್ಕಾರ ಎಲ್ಲ ರೈತರಿಗೂ. ನಮ್ಮ SFPO ಚಾನೆಲ್ ನ ನೋಡ್ತಾರೆ ಎಲ್ಲಾ ವೀಕ್ಷಕರಿಗೂ ನಾವು ಒಂದು ಒಳ್ಳೆ ವಿಚಾರನ ತಂದಿದ್ದೀವಿ. ಏನು ಅಂತಂತೀರಾ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಈ ಕಡೆ ನೆಗೆಟಿವ್ ಈ ಕಡೆ ಪಾಸಿಟಿವ್ ಅಂತ ನಾವು ನೋಡ್ತಿದೀವಿ, ನೀವು ನೋಡ್ತಿದೀವಿ. ಆದರೆ ಸೋಷಿಯಲ್ ಮೀಡಿಯಾದಿಂದ ಜೀವನನೂ ಚೆನ್ನಾಗಿರುತ್ತೆ, ಪ್ರಾಫಿಟು ಬರುತ್ತೆ ಅನ್ನೋದಾದ್ರೆ ನಂಬ್ತೀರಾ? ಅದ್ರಲ್ಲೂ ನಮ್ ರೈತರು ಕೇಳ್ಬೇಕಾ, ರೈತರಿಗೋಸ್ಕರನೇ ಒಬ್ಬ ರೈತರು ನಮ್ಮ ಚಾನೆಲ್ ನ ನೋಡ್ಕೊಂಡು ಬೆಳೆ ಬೆಳೆದಿದ್ದಾರೆ. ಅದ್ ಯಾವ ಬೆಳೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಅಣ್ಣ. ಸರಿ, ನೀವು ನಮ್ಮ ಚಾನೆಲ್ ನ ನೋಡ್ಕೊಂಡು ಒಂದು ಮಿಶ್ರಿತ ಬೆಳೆಗಳನ್ನ ಬೆಳೆದಿದ್ದೀರಾ. ಅದ್ ಯಾವ ಬೆಳೆ ಅಂತ ನಮ್ಮ ವೀಕ್ಷಕರಿಗೂ, ಹಾಗೆ ನಮ್ಮ ಚಾನೆಲ್ ನ ಯಾಕೆ ನೀವು ನೋಡಿದ್ರಿ, ಹೇಗ್ ನೋಡಿದ್ರಿ, ನಿಮ್ ಪ್ರೇರಣೆ ಈ ಬೆಳೆಗೆ ನಿಮ್ ಪ್ರೇರಣೆ ಏನು, ನಮ್ ರೈತರಿಗೆ ಏನ್ ಹೇಳ್ತೀರಾ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೇಕು. ನೀವು ನಿಮ್ಗೋಸ್ಕರನೇ ನಮಗೂ ಖುಷಿಯಾಗಿ ನಮ್ ಚಾನೆಲ್ ಇಂದ ನೋಡ್ಕೊಂಡು ಬೆಳೆ ಬೆಳೆದಿರೋ ಅನ್ನೋ ಖುಷಿಗೆ ನಾವು ನಿಮ್ಮ ಹತ್ರ ಬಂದಿದೀವಿ. ಸೊ ಹೇಗೆ ಅಣ್ಣ, ನೀವ್ ಯಾವ ಬೆಳೆನ ಬೆಳೆದಿದ್ದೀರಾ? ಮೊರೆಲ್ ಫಿಶ್ ಮೀನ್ ಅಂತ ಹೇಳ್ಬಿಟ್ಟು ನಿಮ್ಮ SFPO ಚಾನಲ್ ನೋಡ್ತಾ ಇದ್ದಾವಾಗ ಕೋಲಾರದ ಹತ್ರ ಒಬ್ರು ಬೆಳೆದಿದ್ರು. ಇವರು ಚಾನಲ್ ಅಲ್ಲಿ ನೋಡ್ಬಿಟ್ಟು ಅವ್ರು ಬೆಳೆದಿದ್ರು. ಅವ್ರದಿಂದ ನಾವು ನೋಡ್ಬಿಟ್ಟು ಅವ್ರ ಹತ್ರ ಗೈಡೆನ್ಸ್ ತಗೊಂಡು ನಾವು ಇದು ಮಾಡಿದೀವಿ, ಬೆಳೆದಿದ್ದೀವಿ ಮೊರೆಲ್ ಮೀನು. ಚಾನಲ್ ನೋಡಿ ನಾವು ಅದರಿಂದ ಮಾಡಬೇಕು ಅಂತೇಳಿ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಇನ್ನೊಂದು 2 ತಿಂಗಳಲ್ಲಿ ಇದು ಮಾಡ್ತೀವಿ, ಎತ್ತೀವಿ. ಎಷ್ಟು ಮೀನನ್ನ ಬೆಳೆಸಿದ್ದೀರಾ, ಹೇಗೆ ಅದರ ಪ್ರಾಫಿಟ್ ನೀವು ಅರ್ನ್ ಮಾಡ್ತಿದ್ದೀರಾ? ನಾವ್ ಇದು ಬರೀ 3 ಗುಂಟೆಗೆ ಮಾಡಿದೀವಿ, 1,500 ಬಿಟ್ಟಿದೀವಿ ಇವಾಗ. ಆಮೇಲೆ ಇದೆಲ್ಲ ಆದ್ಮೇಲೆ ಲಾಭ ಬಂದ್ರೆ ಹಂಗೆ ಇನ್ನೂ ಸ್ವಲ್ಪ ಮಾಡ್ತೀವಿ. ಈಗ ನೀವು ಮಾರ್ಕೆಟ್ ಅಲ್ಲಿ ಮೀನನ್ನ ಕೊಡ್ತಿದ್ದೀರಾ? ಇಲ್ಲ, ಅವರು ಬರೀ ಕೊಟ್ಟವ್ರಲ್ಲ, ಅವರೇನೆ ಅವರು ಬೈಬ್ಯಾಕ್ ಅವರೇ ತಗೊಂತಾರೆ. ನಿಮ್ಗೆ ನಂಬಿಕೆ ಇದೆಯಣ್ಣ ಇದರಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ? ನಂಬಿಕೆ ಇಲ್ದಿದ್ದು ಅಷ್ಟು ಬಂಡವಾಳ ಹಾಕಿ ಯಾರು ಮಾಡ್ತಾರೆ? ಇರೋದಕ್ಕೆ ಈಗ ನಾವು ಎಲ್ಲ ಕಡೆ ಫಸ್ಟ್ ವಿಚಾರಿಸ್ಬಿಟ್ಟು, ಅವರು ಮೀನ್ ಮರಿ ಕೊಡ್ತಾರಲ್ಲ ಅವ್ರ ಹತ್ರ ಎಲ್ಲ ವಿಚಾರಣೆ ಮಾಡಿ 4 ಕಡೆ ಇದ್ ಮಾಡಿರೋದು. ಅವರೇ ಬೈಬ್ಯಾಕ್ ಅವರೇ ತಗೊಂತೀರಿ ಅಂತ ಹೇಳ್ತಾರಲ್ಲ ಮರಿ ಕೊಟ್ಟಿರೋದ್ರೆ. ನೀರಿನ ಪ್ರಮಾಣ ಎಷ್ಟು ಇರ್ಬೇಕು ಅಣ್ಣ ಇದ್ರಲ್ಲಿ? ನೀರಿನ ಪ್ರಮಾಣ ನಮ್ ತೋಟದ ನೀರಿದ್ರೆ ಸಾಕು. ಅದೇ ನೀರ ಅದಕ್ಕೆ ಕುಂಟೆಗೆ ಬಿಡ್ತೀವಿ, 15 ದಿನಕ್ಕೆ ಒಂದ್ಸರಿ ಖಾಲಿ ಮಾಡಿದ್ರೆ ಸಾಕು. ಅದೇ ನೀರು ತೋಟಕ್ಕೆ ಹಾಕಂತೀವಿ. ಈಗ ನೋಡಿ ಬಾಳೆ ಗಿಡಕ್ಕೆ ಅದೇ ಬಿಟ್ಕೊಂತ ಇದೀವಿ ನೀರು. ಈಗ 15 ದಿನಕ್ಕೆ ಒಂದು ಅದಕ್ಕೆ ಓಡಿಸ್ತಾ ಇರ್ತೀವಿ, ಆ ನೀರ್ನೈತಿ ತೋಟಕ್ಕೆ ಬಿಟ್ಕೊಂತ ಇರ್ತೀವಿ. ಅಂದ್ರೆ ನೀವು ರೈತರಿಗೆ ಹೇಳೋದೇನು ಅಂತಂದ್ರೆ, ಈಗ ನೀರು ಯಾವ್ದೇ ರೀತಿಯ ವೇಸ್ಟ್ ಆಗೋದಿಲ್ಲ, ಅಲ್ಲಿರೋ ಮೀನ್ಗೆ ಹಾಕಿರೋ ನೀರ್ನ ನಾವು ಬೆಳೆಗಳು ಬೆಳೆಸ್ಕೋಬಹುದು ಅಂತ ಹೇಳ್ತೀವಿ. ಅದು ಫೀಡ್ ಅಲ್ಲಿ ಹಾಕ್ತಿವಲ್ಲ, ಅದೆಲ್ಲ ಪೋಷಕಾಂಶಗಳು ಅದ್ರೊಳಗೆ ಇರ್ತವೆ. ಅದು ನೀರೇನು ವೇಸ್ಟ್ ಆಗಲ್ಲ. ಈಗ ನಾವು ತೋಟಕ್ಕೆ ಡೈರೆಕ್ಟ್ ಬಿಡೋ ಬದಲು ಈ ಕುಂಟೆಗೆ ಬಿಡ್ತೀವಿ, ಕುಂಟೆಯಿಂದ ತೋಟಕ್ಕೆ ಓಡಿಸ್ತೀವಿ. ಮೀನಿಗೆ ಏನೇನ್ ಕೊಡ್ತೀರಾ ಅಣ್ಣ? ಅದು ಫಿಶ್ ಫೀಡ್ ಸಪರೇಟ್ ಆಗಿ ಬರ್ತದೆ, ಬರೀ ಆ ಫೀಡ್ ಒಂದೇನೆ ಹಾಕೋದು. ಫೀಡ್ ಹಾಕ್ತಿವಿ, ಬೇಕಂದಾಗ ಅವ್ರೆ ಕಳಿಸ್ತಾರೆ. ಈಗ ಎಷ್ಟು ಮೀನ್ ಮರಿಗಳನ್ನ ನೀವು ತಂದಿದ್ರಿ, ಈಗ ಎಷ್ಟು ಆಗಿದಾವೆ? ಏನಾದ್ರೂ ಇದ್ರಲ್ಲಿ ಮೀನ್ಗೆ ತೊಂದರೆ ಆಗುವಂತದ್ದು ಆತರ ಏನಾದ್ರೂ ಕಂಡು ಬಂದಿದ್ಯಾ ನಿಮ್ಗೆ? ನಾವು ನೀರ್ ಖಾಲಿ ಮಾಡೋದು ಇಲ್ಲ ಒಳಗಡೆ ನೀರ್ ಕೆಟ್ಟೋಗೋದು ಆತರ ಏನಾನ ಆದ್ರೆ ಮಾತ್ರ ರೋಗ ಬರ್ತದಷ್ಟೇ. ರೋಗಗಳೆಲ್ಲ ಕಡಿಮೆ. ಮೀನ್ ಸಾಯೋದೇನಿಲ್ಲ, ನಮ್ದೇನು ಸತ್ತಿಲ್ಲ. ಒಂದ್ 5 ರಿಂದ 10 ಮೀನ್ ಸತ್ತಿರ್ಬೋದು ಅಷ್ಟೇ, ಎಲ್ಲ ಮೀನು ಇದಾವೆ. ಒಟ್ಟಾರೆ ನೀವ್ ಹೇಳೋದಾದ್ರೆ ನಮ್ ರೈತರಿಗೆ ಇದೊಂದು ಒಳ್ಳೆ ಬೆಳೆ ಅಂತ ಹೇಳ್ತೀರಾ, ಅಂದ್ರೆ ಆದಾಯ ಹೆಚ್ಚುವಂತ ಬೆಳೆ ಅಂತ. ಈಗ ನಾವು 1,500 ಬಿಟ್ಟಿದ್ರಿ, 1 kg ಅಂದ್ರೆ 1 ಟನ್ ಆಯ್ತು. ಈಗ 320 ರೂಪಾಯಿ ಇದೆ. ಬರೀ 300 ರೂಪಾಯಿ ಲೆಕ್ಕ ಹಾಕೊಂಡ್ರೆ 4.5 ಲಕ್ಷ ಆಯ್ತು. ಅರ್ಧ ಫೀಡ್ ಕಾಸ್ಟ್, ಆಮೇಲೆ ಮೇಂಟೆನೆನ್ಸ್ ಹೋಗ್ತದೆ ಮೀನ್ದು ಮರಿದೆಲ್ಲ, ಇನ್ನು ಅರ್ಧ ದುಡ್ಡು ಸಿಗ್ತದೆ. ನಾವ್ ಯಾವ್ದೇ ರೀತಿಯ ಒಂದು ಅಂದ್ರೆ ಈಗ ಸ್ಥಳದಲ್ಲಿ ನಾವು ಮೀನನ್ನ ಬೆಳಿಬೋದಾ? ಈಗ ಕುಂಟೆಗಳಾಗಿರ್ಬೋದು ಅಥವಾ ಇದೇ ಮಣ್ಣು ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಮಾಹಿತಿ ಇದೆಯಾ? ಮಣ್ಣು ಅಂದ್ರೆ ಎಲ್ಲಾ ಕಡೆನೂ ನೀರ್ ನಿಲ್ಲಲ್ಲ. ಈಗ ನಮ್ಗೆ ನೀರ್ ನಿಲ್ತದೆ ಪ್ರಾಫಿಟ್. ಮಡ್ ಪಾಂಡಲ್ಲಾದ್ರೆ ಬೇಗ ಬರ್ತದೆ. ಈಗ ನಮ್ದು 5 ತಿಂಗಳಾಯ್ತು, ಇನ್ 2 ತಿಂಗಳಿಗೆ ಎತ್ಬಿಡ್ತೀವಿ ಮರಿ. ಒಂದು 800 ರಿಂದ 900 ಗ್ರಾಮ್ 1 kg ಬರ್ತದೆ. ಬೇರೆ ಪೇಪರ್ ಪಾಂಡಲ್ಲಾದ್ರೆ 1 ತಿಂಗಳು 2 ತಿಂಗಳು ಜಾಸ್ತಿ ತಗೊಬಹುದು. ಈಗ 1,000 ಮೀನ್ಗೆ ಎಷ್ಟು ನಿಮ್ಮ ಬಜೆಟ್ ಆಗಿರ್ಬೋದು ಅಣ್ಣ? ನೀವು ಅಮೌಂಟ್ ಎಷ್ಟನ್ನ ಪೇ ಮಾಡಿದ್ರಿ ಮೀನ್ ತಗೊಳ್ಳೋದಕ್ಕೆ? ಇನ್ವೆಸ್ಟ್ಮೆಂಟ್ ಎಷ್ಟು? ಮರೀಗ ನಾವು ಸೈಜ್ ಮೇಲೆ ಕಾಸ್ಟ್ ಆಗ್ತದೆ. ಆಮೇಲೆ ಸೈಜ್ ದೊಡ್ಡ ಸೈಜ್ ಬೇಕಂದ್ರೆ ಒಂದ್ ರೇಟು, ಕಡಿಮೆ ಸೈಜ್ ಬೇಕಂದ್ರೆ 2 ಇಂಚ್ 3 ಇಂಚ್ ಬೇಕಂದ್ರೆ ಒಂದ್ ರೇಟು. ಸೈಜ್ ಮೇಲೆ ಡಿಪೆಂಡ್. ಒಂದು ಮೀನಿನ ಬೆಳವಣಿಗೆ ಎಷ್ಟು ಅವಧಿ ತಗೊಳ್ಬಹುದು? ಎಷ್ಟು ಟೈಮ್ ಪೀರಿಯಡ್ ಇರುತ್ತೆ? 8 ರಿಂದ 10 ತಿಂಗಳು. ನಾವು ಹೇಗೆ ಯಾವ ತರ ನೋಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಫೀಡ್ ಎಲ್ಲ ಚೆನ್ನಾಗಿ ಕೊಟ್ಟು ನೀರು ಚೆನ್ನಾಗಿ ಫ್ರೆಶ್ ಆಗಿ ಇಟ್ಕೊಂಡ್ರೆ ಬೇಗ ಬರ್ತದೆ 2 ತಿಂಗಳು. ಇಲ್ಲ ಅಂದ್ರೆ ಲೇಟ್ ಆಗಿ ಬರ್ತದೆ 2 ತಿಂಗಳು ಅಷ್ಟೇ.
ಇದರಲ್ಲಿ ಮರಿ ಉತ್ಪಾದನೆ ಆಗುವಂತಹ ಒಂದು ರೀತಿಯ ಜೀವಿನ ಅಥವಾ ಮರಿ ಹಾಕೋದಿಲ್ವಾ ಆತರ ಏನಾದ್ರು ಇದೆಯಾ? ಇದು ಮರಿ ಎಲ್ಲ ಹಾಕಲ್ಲ, ನಾವು ಮರಿ ತಗೊಂಬಂದ್ ಬಿಡ್ಬೇಕು, ಮರಿನ ಎತ್ಬೇಕಷ್ಟೇ. ಅದ್ರಲ್ಲೇನು ಪ್ರಾಫಿಟ್ ಇಲ್ಲ ನಮ್ಗೆ. ಮರಿ ಬಂಡವಾಳ ಹಾಕ್ಬೇಕು, ತಗೊಂಬಂದ್ ಬಿಡ್ಬೇಕು. ಫೀಡು ಅಷ್ಟೇ, ಫೀಡು ರೇಟ್ ಇರ್ತದೆ, ಜಾಸ್ತಿ ರೇಟ್ ಅದು 113 ರೂಪಾಯಿ 1 kg ಫೀಡ್ ಬಂದು. ಬಂಡವಾಳ ಹಾಕ್ಬೇಕು, ಬಂಡವಾಳ ತೆಗಿಬೇಕು. ನೀವು ರೈತರಿಗೆ ಏನ್ ಹೇಳ್ತೀರಣ್ಣ ಲಾಭದ ಬಗ್ಗೆ ಅಥವಾ ಈ ಬೆಳೆ ಬಗ್ಗೆ? ಹೇಗೆ ರೈತರಿಗೆ ಏನಾದ್ರೂ ಹೆಲ್ಪ್ ಆಗುತ್ತಾ? ಮಾಡ್ಬೋದು, ಫ್ಯಾಷನ್ ಅಂತ ಹೇಳ್ಬಿಟ್ಟು ಒಂದು ತಗೊಂಬಂದ್ ಎಲ್ಲ ಮಾಡಿ ಒಂದ್ 2 ತಿಂಗಳಾದ್ಮೇಲೆ ಬಿಟ್ಬಿಟ್ರೆ ಅದೇನ್ ಲಾಭ ಇಲ್ಲ. ಹಾಕದ್ಮೇಲೆ ಬಂಡವಾಳ ಹಾಕ್ಬೇಕು, ತೆಗಿಬೇಕು, ಬಂಡವಾಳ ತೆಗಿಬೇಕು. ಈಗ ಮೀನಿನ ಅವಧಿ ಅಂದ್ರೆ ಈಗ ಸ್ವಲ್ಪ ಚಿಕ್ಕದಿರುತ್ತೆ, ಸೈಜಸ್ ಮೇಲೆ ಇರುತ್ತೆ. ಇದು ಎಷ್ಟು ಸೈಜಸ್ ವರ್ಗು ಬೆಳಿಬಹುದು? ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಇದನ್ನ ಮಾರ್ಬೋದು ಅಂತ? ಈಗ ಕೆಲವೊಂದು ಮಾರ್ಕೆಟ್ ಅಲ್ಲಿ ಮೀನುಗಳು ಸ್ಮಾಲ್ ಸೈಜ್ ಇರೋದನ್ನ ಮಾರ್ತಾರೆ. ನಿಮ್ದು ಈಗ ಎಷ್ಟು ತಿಂಗಳಾಗಿದೆ, ಹಾಗೆ ಹೇಗೆ ಮಾರುಕಟ್ಟೆ ಮಾಡೋದ್ರ ಬಗ್ಗೆ ನಿಮ್ಗೆ ಯೋಚನೆ ಇದೆ? ಈಗ ಇದು 1 kg ಬರೋವರ್ಗುನು ಫೀಡ್ ಎಲ್ಲ ಕರೆಕ್ಟ್ ಆಗಿ ಟ್ಯಾಲಿ ಆಗ್ತದೆ. 1 kg ಮೇಲೆ ಅಂದ್ರೆ ಫೀಡ್ ಜಾಸ್ತಿ ತಿಂತದೆ, ತೂಕ ಬರೋದ್ ಕಡಿಮೆ ಆಗ್ತದೆ. ನಾವೇನಿದ್ರು 1/4 kg ಮೇಲೆ 1 kg ಒಳಗಡೆ ಎತ್ಬಿಡ್ತೀವಿ. ಮೀನ್ ಖಾಲಿ ಮಾಡಿ. ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನೀವು ಮಾಡಿದ್ದಕ್ಕೆ ನಮ್ಗೆ ತುಂಬಾನೇ ಖುಷಿ ಇದೆ. ಹಾಗೆ ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಮಾಡ್ಬೋದು, ಫ್ಯಾಷನ್ ಮಾಡ್ಬಾರ್ದು, ಬಂಡವಾಳ ಹಾಕಿ ಚೆನ್ನಾಗಿ ಅದನ್ನ ಮಾಡಿ ಸಾಕ್ತೀನಿ ಅನ್ನೋ ಜೇರೆ ಇದ್ರೆ ಮಾಡ್ಬೋದು. ಏನೇ ಕೆಲಸ ಆದ್ರೂ ಮಾಡ್ಬೋದು ಅಷ್ಟೇ. ಧನ್ಯವಾದಗಳನ್ನ. ಯಾಕೆ ಅಂತಂದ್ರೆ ಒಂದು ರೈತರಿಗೋಸ್ಕರ ಇರುವಂತ ನಮ್ಮ ಚಾನಲ್ಲು ನಮ್ಗೆ ಇವತ್ತು ಖುಷಿ ಪಡುವಂತ ವಿಚಾರ ಏನು ಅಂತಂದ್ರೆ, ಚಾನಲ್ ಮೂಲಕ ಇನ್ನೊಬ್ಬ ವ್ಯಕ್ತಿ ಬೆಳೆನ ಬೆಳೆದಿರೋದೇ ನಮಗ್ ದೊಡ್ಡ ಖುಷಿ ವಿಚಾರ. ಆಮೇಲೆ ಯಾವೇ ರೈತರ ಆಗ್ಲಿ, ಕೆಲವೊಂದು ರೈತರು ಮಾತ್ರನೇ ನಮ್ಮ ದೇಶದಲ್ಲಿ ಕಲಿಯುವಂಥದ್ದು, ಕಲಿಬೇಕು ಅಂತ ಹೇಳಿ ಪ್ರಯೋಗ ಮಾಡೋಂಥವ್ರು ರೈತರೇ ನಾವು ತುಂಬಾ ಜನ ನೋಡಿದಿರಿ. ಯಾರೆಲ್ಲ ನಮ್ಮ ರೈತರು ನಮ್ಮ ಈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕೆಂದ್ರೆ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮ್ಗೆ ನಾವು ಡೈರೆಕ್ಟ್ ನಿಮ್ಗೆ ಶೇರ್ ಆಗುತ್ತೆ. ನಮ್ ರೈತರು ಏನಾದ್ರು ಮಾಹಿತಿ ಕೇಳಿದ್ರೆ ನೀವು ಅವ್ರಿಗೆ ಕೊಡ್ಬೋದಾ? ಕೊಡ್ತೀವಿ. ಯಾಕಂದ್ರೆ ನಮ್ ರೈತರನ್ನ ನಾವು ರೈತರು ಮಾತ್ರನೇ ಬೆಳ್ಸಕ್ ಸಾಧ್ಯ. ನೀವು ನಮ್ಮ ಚಾನಲ್ ಇರೋದು ಅದಕ್ಕೋಸ್ಕರ. ನೀವು ಬೆಳೀರಿ, ನಮ್ಮನ್ನು ಬೆಳೆಸ್ರಿ. ಧನ್ಯವಾದಗಳು.